ಕಾಂಪ್ಲೆಕ್ಸ್ ಅನಾಲಿಸಿಸ್ ಅನಲಿಟಿಕ್ ಫಂಕ್ಷನ್ ಪೇಜ್ ನಂಬರ್ 3 ಕ್ಲಾಸ್ 4 ಪಾರ್ಟ್. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮ್ ಮಾಡಿಸಿದೆ, ಅದೇ ರೀತಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವೆರಿಫೈ ವೆದರ್ ಆರ್ ನಾಟ್ ದ ಡೆರಿವೇಟಿವ್ ಆಫ್ ದ ಫಂಕ್ಷನ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಎಕ್ಸಿಸ್ಟ್ ಯೂಸಿಂಗ್ ಕೌಶಿ-ರೈಮನ್ ಇಕ್ವೇಷನ್. ಇದು ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೋ ಇಲ್ವೋ ಅಂತ ನೀವು ವೆರಿಫೈ ಮಾಡಬೇಕು ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ಏನು ಕೊಟ್ಟಿದ್ದಾನೆ? ಗಿವನ್ ಎಫ್ ಆಫ್ ಝಡ್ ಈಕ್ವಲ್ ಟು ಝಡ್ ಇಂಟು ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್. ಝಡ್ ಅಂದರೆ ಕಾಂಪ್ಲೆಕ್ಸ್ ನಂಬರ್, ಜನರಲ್ ಕಾಂಪ್ಲೆಕ್ಸ್ ನಂಬರ್ ಎಕ್ಸ್ ಪ್ಲಸ್ ಐ ವೈ. ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಅಂದರೆ ಇಮ್ಯಾಜಿನರಿ ಪಾರ್ಟ್ ಏನಾಗಿದೆ? ವೈ ಆಗಿದೆ. ದಿಸ್ ಈಸ್ ವಾಟ್ ಎಕ್ಸ್ ಇಂಟು ವೈ ಪ್ಲಸ್ ಐ ಇಂಟು ವೈ ಸ್ಕ್ವೇರ್ ಆಯಿತು. ಇದು ಯಾವ ಫಾರ್ಮಲ್ ಇದೆ? ಇದು ದಿಸ್ ಈಸ್ ಯು ಪ್ಲಸ್ ಐ ವಿ ಫಾರ್ಮಲ್ ಇದೆ. ಸೊ ಹಾಗಾಗಿ ಲೆಟ್ ಯು ಆಫ್ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ ವೈ ಆಗಿದೆ ಆ್ಯಂಡ್ ವಿ ಆಫ್ ಎಕ್ಸ್ ವೈ ಈಕ್ವಲ್ ಟು ವೈ ಸ್ಕ್ವೇರ್ ಆಗಿದೆ. ಸೊ ವಾಟ್ ಈಸ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್? ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಅಂದರೆ ವೈ ಆ್ಯಂಡ್ ಡೆಲ್ಟಾ ಯು ಬೈ ಡೆಲ್ಟಾ ವೈ ಅಂದರೆ ಎಕ್ಸ್. ಸಿಮಿಲರ್ಲಿ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಅಂದರೆ ಇದನ್ನು ಮಾಡಿದ್ರೆ 0 ಆ್ಯಂಡ್ ಡೆಲ್ಟಾ ವಿ ಬೈ ಡೆಲ್ಟಾ ವೈ ಮಾಡಿದ್ರೆ 2y ಬರುತ್ತೆ. ಈಸ್ ಇಟ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ. ಇದು ಮತ್ತು ಇದು ಎರಡು ಸಮ ಇದೆಯಾ? ಕ್ಲಿಯರ್ಲಿ ದಿಸ್ ಇಸ್ ನಾಟ್ ಈಕ್ವಲ್ ಬಿಕಾಸ್ ವೈ ಈಸ್ ನಾಟ್ ಈಕ್ವಲ್ ಟು 0. ಸೊ ಈ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೂ ಅದು ಅನಾಲಿಟಿಕ್ ಅಲ್ಲ. ಅದೇ ಥರ ಡೆಲ್ಟಾ ಯು ಬೈ ಡೆಲ್ಟಾ ವೈ ದಿಸ್ ಈಸ್ ನಾಟ್ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಆಗಿದೆ. ಇದು ಇದರ ನೆಗೆಟಿವ್ ವ್ಯಾಲ್ಯೂಗೆ ಸಮ ಇಲ್ಲ. ಎಕ್ಸ್ ಅನ್ನೋದು -2y ಸಮ ಇಲ್ಲ. ಹಾಗಾಗಿ ಕೌಶಿ-ರೈಮನ್ ಈಕ್ವೇಷನ್ಸ್ ನಾಟ್ ಸ್ಯಾಟಿಸ್ಫೈಸ್. ದೇರ್ಫೋರ್ CR ಈಕ್ವೇಷನ್ಸ್ ನಾಟ್ ಸ್ಯಾಟಿಸ್ಫೈಡ್. ಇದು ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಎಫ್ ಆಫ್ ಝಡ್ಡು ಈಸ್ ನಾಟ್ ಅನಾಲಿಟಿಕ್ ಅಂತ. ದೇರ್ಫೋರ್ ಎಫ್ ಆಫ್ ಝಡ್ ಈಸ್ ನಾಟ್ ಅನಾಲಿಟಿಕ್. ಹಾಗಾಗಿ ಎಫ್ ಪ್ರೈಮ್ ಆಫ್ ಝಡ್ ಈಸ್ ನಾಟ್ ಎಕ್ಸಿಸ್ಟ್. ಹೌದಾ? ಎಫ್ ಆಫ್ ಝಡ್ ಅನಾಲಿಟಿಕ್ ಆಗಿರಬೇಕು ಅಂದರೆ ಡಿಫ್ರೆನ್ಷಿಯಲ್ ಆಗಿರಬೇಕು, ಅನಾಲಿಟಿಕ್ ಅಲ್ಲ ಅಂದರೆ ಡಿಫ್ರೆನ್ಷಿಯಬಲ್ ಆಗಿರಲ್ಲ ಅಂತ. ಓಕೆ, ಸೊ ಎಫ್ ಆಫ್ ಝಡ್ ಅನಾಲಿಟಿಕ್ ಆಗಿರಬೇಕು ಅಂದರೆ ಕೌಶಿ-ರೈಮನ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು. ಕೌಶಿ-ರೈಮನ್ ಈಕ್ವೇಷನ್ ಸ್ಯಾಟಿಸ್ಫೈ ಆಗಿಲ್ಲ, ಹಾಗಾಗಿ ಅದು ಅನಾಲಿಟಿಕ್ ಅಲ್ಲ, ಹಾಗಾಗಿ ಅದರ ಡೆರಿವೇಟಿವ್ ಎಕ್ಸಿಸ್ಟ್ ಆಗಿಲ್ಲ. ಓಕೆ, ನೆಕ್ಸ್ಟು ಸೊ ಒಂದು ಪ್ರಾಬ್ಲಮ್ಮು. ಶೋ ದಟ್ the derivative of following functions exist using CR equations and also express f prime of z in terms of z. So that the derivative of the following function exists using Cauchy-Riemann equation. ಅಂದರೆ f prime of z ಎಕ್ಸಿಸ್ಟ್ ಆಗುತ್ತೆ ಬೈ ಯೂಸಿಂಗ್ Cauchy-Riemann equation ತೋರಿಸ್ಬೇಕು. ಮತ್ತು ಆಲ್ಸೋ ಎಕ್ಸ್ಪ್ರೆಸ್ f prime of z in terms of z. f prime of z ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಲೆಟ್ ವಿ ಟೇಕ್ f of z equal to log z. Okay, solution given f of z ಅಂದರೆ log z. ಈಗ ಲಾಗ್ ಇರೋದ್ರಿಂದ ಝಡ್ಡನ್ನು ನಾವು ಎಕ್ಸ್ ಪ್ಲಸ್ ಐ ವೈ ತೊಗೊಂಡ್ರೆ ಲಾಗ್ ಆಫ್ ಎ ಪ್ಲಸ್ ಬಿಗೆ ಫಾರ್ಮುಲಾ ಗೊತ್ತಿಲ್ಲ. ಹಾಗಾಗಿ ನಾವು ಝಡ್ಡನ್ನು ಆರ್ ಇಂಟು ಇ ಟು ದ ಪವರ್ ಆಫ್ ಐ ಥೀಟಾ ಅಂತ ಬರಿಬೋದು. ಯಾಕೆಂದರೆ ಝಡ್ ಅಂದರೆ ಎಕ್ಸ್ ಪ್ಲಸ್ ಐ ವೈ, ಹೌದಾ? ಸೊ ಇದನ್ನು ಪೋಲಾರ್ ಫಾರ್ಮಲ್ಲಿ ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ಬರಿಬೋದು. ಕಾಸ್ ಥೀಟಾ ಪ್ಲಸ್ ಐ ಥೀಟಾ ಅಂದರೆ ಇ ಟು ದ ಪವರ್ ಆಫ್ ಐ ಥೀಟಾ. ಹಾಗಾಗಿ ಝಡ್ ಬದಲು
ಆರ್ ಇಂಟು ಇ ಟು ದ ಪವರ್ ಆಫ್ ಐ ಥೀಟಾ. ಇದನ್ನು ಪೋಲಾರ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ. ಇದು ಯಾವ ಫಾರ್ಮಲ್ ಇದೆ? ಲಾಗ್ ಎ ಬಿ. ಲಾಗ್ ಎ ಬಿ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಬಿ. ಹಾಗಾಗಿ ಲಾಗ್ ಆರ್ ಪ್ಲಸ್ ಲಾಗ್ ಇ ಟು ದ ಪವರ್ ಆಫ್ ಐ ಥೀಟಾ ಆಯಿತು. ಬಟ್ ಲಾಗ್ ಎ ಟು ದ ಪವರ್ ಆಫ್ ಎಮ್ ಅಂದರೆ ಎಮ್ ಲಾಗ್ ಎ. ಹಾಗಾಗಿ ಇದನ್ನು ಐ ಥೀಟಾ ಲಾಗ್ ಎ ಅಂತ ಬರಿಬೋದು. ಲಾಗ್ ಎ ಟು ದ ಪವರ್ ಆಫ್ ಎಮ್ ಅಂದರೆ ಎಮ್ ಲಾಗ್ ಎ, ಹೌದಾ? ಬಟ್ ಲಾಗ್ ಇ ವ್ಯಾಲ್ಯೂ ಎಷ್ಟು? ಲಾಗ್ ಇ ವ್ಯಾಲ್ಯೂ 1. ಯಾಕೆಂದರೆ ಲಾಗ್ ಇ ಟು ದ ಬೇಸ್ ಇ ಅಂದರೆ ಲಾಗ್ ಇ ಬೈ ಲಾಗ್ ಇ, ಅದರ ವ್ಯಾಲ್ಯೂ 1. ಹಾಗಾಗಿ ದಿಸ್ ಈಸ್ ಲಾಗ್ ಆರ್ ಪ್ಲಸ್ ಐ ಥೀಟಾ ಬಂತು. ಬಟ್ ಆರ್ ಅಂದ್ರೇನು? ಆರ್ ಅಂದರೆ ಮಾಡ್ಯುಲಸ್ ಆಫ್ ಝಡ್, ಹೌದಾ? ಮಾಡ್ಯುಲಸ್ ಆಫ್ ಝಡ್ ಅಂದರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಥೀಟಾ. ಥೀಟಾ ಅಂದರೆ ಆ್ಯಂಪ್ಲಿಟ್ಯೂಡ್. ಆ್ಯಂಪ್ಲಿಟ್ಯೂಡ್ ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್, ಹೌದಾನೆ? ಹಾಗಾಗಿ ದಿಸ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್. ಆರ್ ಎಫ್ ಆಫ್ ಝಡ್ ಈಕ್ವಲ್ ಟು ಇದನ್ನು ಹೇಗೆ ಬರೀಬೋದು? ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ ಆಫ್. ಹಾಗಾಗಿ ಇದನ್ನು ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು ಟ್ಯಾನ್ ಇನ್ವರ್ಸ್ ಆಫ್ ವೈ ಬೈ ಎಕ್ಸ್ ಅಂತ ಬರಿಬೋದು. ಇದಿಷ್ಟು ಅರ್ಥ ಇದೆಯಾ? ಹಾಗಾಗಿ ಇಲ್ಲಿ ಯು ಅಂದ್ರೇನು? ಹಿಯರ್ ಯು ಅಂದರೆ ರಿಯಲ್ ಪಾರ್ಟ್, 1/2 ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಇಮೇಜನರಿ ಪಾರ್ಟ್ ಅಂದರೆ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ಹಾಗಾಗಿ ವಾಟ್ ಈಸ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್? ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/2 ಅಂದರೆ ಕಾನ್ಸ್ಟೆಂಟ್, ಡೆರಿವೇಟಿವ್ ಆಫ್ ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 2x ಆಯಿತು, ಹೌದಾ? 2 ಕ್ಯಾನ್ಸಲ್ ಆದರೆ ದಿಸ್ ಈಸ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು. ಸಿಮಿಲರ್ಲಿ ಡೆಲ್ಟಾ ಯು ಬೈ ಡೆಲ್ಟಾ ವೈ ಅಂದರೆ 1/2 ಟೈಮ್ಸ್ 1/x ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು 2y ಆಯಿತು, ಆರ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು. ಸಿಮಿಲರ್ಲಿ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್, ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್, ಗೊತ್ತಾನೆ? ಹಾಗಾಗಿ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡೆರಿವೇಟಿವ್ ಆಫ್ ವೈ ಬೈ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ಮೈನಸ್ ವೈ ಬೈ ಎಕ್ಸ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದ್ರೆ ಅಥವಾ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ? ಈ ಎಕ್ಸ್ ಸ್ಕ್ವೇರ್ ಮೇಲಕ್ಕೆ ಹೋಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಂಟು ಮೈನಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮೈನಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು. ಸಿಮಿಲರ್ಲಿ ಡೆಲ್ಟಾ ವಿ ಬೈ ಡೆಲ್ಟಾ ವೈ ಅಂದರೆ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬರುತ್ತೆ. ಈಗ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸು ಇದು ಎರಡು ಸಮ, ಮತ್ತು ಡೆಲ್ಟಾ ಯು ಬೈ ಡೆಲ್ಟಾ ವೈ ಈಕ್ವಲ್ ಟು ಮೈನಸ್ ಆಫ್ ಡೆಲ್ಟಾ ಯು ಬೈ ಮೈನಸ್ ಆಫ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಆಯಿತು. ಓಕೆ, ಪೇಜ್ ನಂಬರ್ 4. So clearly delta u by delta x equal to delta v by delta y and delta u by delta y equal to minus delta v by delta x ಆಯಿತು. ಹಾಗಾಗಿ Cauchy-Riemann equation satisfies. Therefore CR equations satisfies. So ಹಾಗಾಗಿ f of z is analytic. Therefore f of z is ಅನಾಲಿಟಿಕ್. ದೇರ್ಫೋರ್ ಎಫ್ ಪ್ರೈಮ್ ಆಫ್ ಝಡ್ ಎಕ್ಸಿಸ್ಟ್, ಹೌದಾನೆ? ಅನಾಲಿಟಿಕ್ ಆದರೆ ಅದರ ಡೆರಿವೇಟಿವ್ ಎಕ್ಸಿಸ್ಟ್ ಆಗುತ್ತೆ. ಎಫ್ ಪ್ರೈಮ್ ಆಫ್ ಝಡ್ ಎಕ್ಸಿಸ್ಟ್ ಆಯಿತು. ಈಗ ನಾನು ಎಫ್ ಪ್ರೈಮ್ ಆಫ್ ಝಡ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಟು ಫೈಂಡ್ ಎಫ್ ಪ್ರೈಮ್ ಆಫ್ ಝಡ್, ಸೊ ಎಫ್ ಆಫ್ ಝಡ್ ಅಂದ್ರೇನು? ಯು ಆಫ್ ಎಕ್ಸ್ ವೈ ಪ್ಲಸ್ ಐ ಇಂಟು ವಿ ಆಫ್ ಎಕ್ಸ್ ವೈ. ಹಾಗಾಗಿ ಎಫ್ ಪ್ರೈಮ್ ಆಫ್ ಝಡ್ ಅಂದರೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್, ಹೌದಾ? ಹಾಗಾಗಿ ವಿ ನೋ ದಟ್ ಎಫ್ ಪ್ರೈಮ್ ಆಫ್ ಝಡ್ ಅಂದರೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವಿ ಬೈ
ಡೆಲ್ಟಾ ಎಕ್ಸ್ ಆಯಿತು. ದಟ್ ಈಸ್ ಎಫ್ ಪ್ರೈಮ್ ಆಫ್ ಝೆಡ್ ಈಕ್ವಲ್ ಟು ವಾಟ್ ಈಸ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಅಂದರೆ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಐ ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಅಂದರೆ ಮೈನಸ್ ವೈ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯಿತು. ಈಗ ನಾವು ಇಲ್ಲೊಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್ ಅಂದರೆ ಎಫ್ ಪ್ರೈಮ್ ಆಫ್ ಝೆಡ್ ಕಂಡುಹಿಡಬೇಕು ಅಂದರೆ ಯಾವಾಗಲೂ ಎಕ್ಸಿಗೆ ಝಡ್ ವ್ಯಾಲ್ಯೂ ಕೊಡಬೇಕು. ಪುಟ್ ಎಕ್ಸ್ ಈಕ್ವಲ್ ಟು ಝಡ್ ಆ್ಯಂಡ್ ವೈ ವ್ಯಾಲ್ಯೂ 0 ಕೊಡಬೇಕು. ದಿಸ್ ಇಸ್ ದ ಕಂಡೀಷನ್ ಟು ಫೈಂಡ್ ಎಫ್ ಪ್ರೈಮ್ ಆಫ್ ಝಡ್. ಸೊ ಈಗ ಇದರಲ್ಲಿ ಎಫ್ ಪ್ರೈಮ್ ಆಫ್ ಝಡ್ ಈಕ್ವಲ್ ಟು ಝಡ್ ಬೈ ಝಡ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಪ್ಲಸ್ ಐ ಇಂಟು ಮೈನಸ್ 0 ಬೈ ಝಡ್ ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ ಕೊಟ್ಟರೆ ನಮಗೆ ಇಲ್ಲಿ ಝಡ್ ಬೈ ಝಡ್ ಸ್ಕ್ವೇರ್ ಬರುತ್ತೆ. ಈ ಟರ್ಮ್ 0 ಆಯಿತು. ಅಲ್ಲಿಗೆ 1 ಬೈ ಝಡ್ ಆಯಿತು. ಹಾಗಾಗಿ ಎಫ್ ಪ್ರೈಮ್ ಆಫ್ ಝಡ್ ಅಂದರೆ 1 ಬೈ ಝಡ್ ಆಯಿತು. ಸೊ ಎಫ್ ಆಫ್ ಝಡ್ ಅಂದರೆ ಲಾಗ್ ಝಡ್ ಹೌದು ತಾನೆ. ಇದರ ಡೆರಿವಿಟಿವ್ ಏನು? ಎಫ್ ಪ್ರೈಮ್ ಆಫ್ ಝಡ್ ಅಂದರೆ 1 ಬೈ ಝಡ್. ಓಕೆ, ಎಫ್ ಪ್ರೈಮ್ ಆಫ್ ಝಡ್ ಅಂದರೆ 1 ಬೈ ಝಡ್. ಸೊ ಇದೇ ರೀತಿ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಓಕೆ, ಎಕ್ಸರ್ಸೈಸ್ 4th ಬಿ ಎಫ್ ಆಫ್ ಝಡ್ ಈಕ್ವಲ್ ಟು ಸೈನ್ ಝಡ್. ಈಗ ಪ್ರಾಬ್ಲಮ್ನ ನೀವು ಆಲ್ರೆಡಿ ಸಾಲ್ವ್ ಮಾಡಿದ್ದೀರಿ ಈಗ ಫಸ್ಟ್ ಪ್ರಾಬ್ಲಮಲ್ಲಿ, ಹೌದಾ? ಇದು ಕೌಶಿ-ರೈಮನ್ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಗೊತ್ತಿದೆ ನಮಗೆ. ಇದೆ ಕ್ಲಿಯರ್ಲಿ ಬೈ ಫಸ್ಟ್ ಪ್ರಾಬ್ಲಮಿಂದ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ವೈ ಈಕ್ವಲ್ ಟು ಕಾಸ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ ಅಂತ ಗೊತ್ತಿದೆ. ಓಕೆ, ಮತ್ತು ಡೆಲ್ಟಾ ಯು ಬೈ ಡೆಲ್ಟಾ ವೈ ಈಕ್ವಲ್ ಟು ಮೈನಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಈಕ್ವಲ್ ಟು ಸೈನ್ ಎಕ್ಸ್ ಸೈನ್ ಹೈಪರ್ಬೋಲಿಕ್ ವೈ ಅಂತ ಓದಿದೆ, ಹೌದಾನೆ? ಕ್ಲಿಯರ್ಲಿ ಇದು ಸಿ ಆರ್ ಇಕ್ವೇಷನ್ ಸ್ಯಾಟಿಸ್ಫೈ ಆಯಿತು. ಕ್ಲಿಯರ್ಲಿ ಸಿ ಆರ್ ಈಕ್ವೇಷನ್ಸ್ ಸ್ಯಾಟಿಸ್ಫೈ ಆಯಿತು. ದೇರ್ ಫೋರ್ ಎಫ್ ಆಫ್ ಝಡ್ ಈಸ್ ಅನಾಲಿಟಿಕ್ ಆಯಿತು. ದೇರ್ ಫೋರ್ ಎಫ್ ಆಫ್ ಝಡ್ ಈಸ್ ಅನಾಲಿಟಿಕ್. ಹೆನ್ಸ್ ಎಫ್ ಪ್ರೈಮ್ ಆಫ್ ಝಡ್ ಎಕ್ಸಿಸ್ಟ್. ಇದು ಗೊತ್ತಾಯ್ತಲ್ವ? ಇದು ಹೆಂಗೆ ಅಂತ. ಎಫ್ ಆಫ್ ಝಡ್ ಅಂದರೆ ಸೈನ್ ಝಡ್ ತೊಗೋಬೇಕು. ಝಡ್ ಅಂದರೆ ಎಕ್ಸ್ ಪ್ಲಸ್ ವೈ. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಅಂದರೆ ಸೈನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಫಸ್ಟ್ ಪ್ರಾಬ್ಲಮಲ್ಲಿ ಮಾಡಿದ್ದೀವಿ. ಓಕೆ, ಈಗ ಎಫ್ ಪ್ರೈಮ್ ಆಫ್ ಝಡ್ ಕಂಡಿಬೇಕಂದ್ರೆ ಮಾಡಬೇಕು. ಟು ಫೈಂಡ್ ಎಫ್ ಪ್ರೈಮ್ ಆಫ್ ಝಡ್ ವಿ ನೋ ದಟ್ ಎಫ್ ಪ್ರೈಮ್ ಆಫ್ ಝಡ್ ಅಂದರೆ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಪ್ಲಸ್ ಐ ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ದಟ್ ಈಸ್ ಡೆಲ್ಟಾ ಯು ಬೈ ಡೆಲ್ಟಾ ಎಕ್ಸ್ ಅಂದರೆ ಕಾಸ್ ಎಕ್ಸ್ ವಾಟ್ ಈಸ್ ಡೆಲ್ಟಾ ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ. ಸಾರಿ, ಇದು ಸೈನ್ ಹೈಪರ್ಬೋಲಿಕ್ ವೈ ಅಲ್ಲ, ಕಾಸ್ ಹೈಪರ್ಬೋಲಿಕ್ ವೈ. ಕಾಸ್ ಎಕ್ಸ್ ಕಾಸ್ ಹೈಪರ್ಬೋಲಿಕ್ ವೈ ಪ್ಲಸ್ ಐ ಇಂಟು ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ಹೈಪರ್ಬೋಲಿಕ್ ವೈ. ಈಗ ಇದರಲ್ಲಿ ಎಕ್ಸ್ ಈಕ್ವಲ್ ಟು ಝಡ್ ಆ್ಯಂಡ್ ವೈ ಈಕ್ವಲ್ ಟು 0 ಕೊಡಬೇಕು. ಆಗ ಇದು ಕಾಸ್ ಝಡ್, ಕಾಸ್ 0 ಅಂದರೆ 1 ಮೈನಸ್ ಸೈನ್ ಝಡ್ ಇಂಟು ಸೈನ್ 0 ಅಂದರೆ 0. ಅಲ್ಲಿಗೆ ದಿಸ್ ಈಸ್ ಕಾಸ್ ಝಡ್. ಹಾಗಾಗಿ ಎಫ್ ಆಫ್ ಝಡ್ ಸೈನ್ ಝಡ್ ಆದರೆ ಅದರ ಡೆರಿವಿಟಿವ್ ಕಾಸ್ ಝಡ್. ಇದನ್ನು ಕಂಪ್ಲೀಟ್ ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.